ಆದರೆ ಇವತ್ತು ಮಠಮಾನ್ಯಗಳನ್ನು ಗೌರವಿಸಿ ಆ ದಾರಿಯಲ್ಲಿ ನಡೆಯುವಂಥ ಸಂಖ್ಯೆ ಕ್ಷೀಣ ಆಗ್ತಾಯಿದೆ. ಏಕೆಂದರೆ ಎಲ್ಲರೂ ಜ್ಞಾನಿಗಳಾಗಿದ್ದಾರೆ, ಎಲ್ಲರೂ ಹಣವಂತರಾಗಿದ್ದಾರೆ. ಹಣ ಬಂದ ತಕ್ಷಣವೇ ಅಹಂಕಾರದ ಮದ ಮಾನವನಿಗೆ ಏರ್ತಾ ಇದೆ. ಹಂಗಾಗಿ ಅವನಿಗೆ ತಿಳಿಯಾಗಬೇಕು ಅಂದರೆ ಅವನಿಗೆಲ್ಲ ಒಂದು 45-50 ವರ್ಷ ದಾಟ ತನಕನೂ ಕೂಡ ಅವನೇನು ಅಹಂಕಾರದ ಮದದಿಂದ ಇಳಿಯಲ್ಲ. ಆ ಇಳಿಯುವಷ್ಟೊತ್ತಿಗೆ ಎಲ್ಲ ಜೀವನ ಕಳ್ಕೊಂಡಿರ್ತಾನೆ. ಇವತ್ತಿನ ಸಂಸಾರ, ಇವತ್ತಿನ ಸಮಾಜವನ್ನು ನೋಡಿದರೆ ಸನ್ಯಾಸಿ ಜೀವನ 1000 ಪಟ್ಟು ಉತ್ತಮ ಅನಿಸುತ್ತೆ. ಇವತ್ತಿನ ಸಂಬಂಧಗಳು ವ್ಯವಹಾರದ ಮೇಲೆ ನಿಂತಿದ್ದಾವೆ, ಹಣಕಾಸಿನ ಮೇಲೆ ನಿಂತಿದ್ದಾವೆ, ಹೊಂದಾಣಿಕೆ ಮೇಲೆ ನಿಂತಿದ್ದಾವೆ, ಅನಿವಾರ್ಯತೆ ಮೇಲೆ ನಿಂತಿದ್ದಾವೆ, ಆದರ್ಶವಾಗಿ ನಿಂತಿಲ್ಲ. ಮಕ್ಕಳೇ ನಮಗೆಲ್ಲ SLC PUC ಆದರೂ ಫೋನ್ ಸಿಗ್ತಿರಲ್ಲ. ಇವತ್ತು LKGಯಿಂದನೇ ದೂರವಾಣಿ ಬಂದಿದೆ. ಬಹುತೇಕ ಮುಂದುವರೆದ ದೇಶಗಳಲ್ಲಿ ನಮಗೆ ಡಾಟಾ ಫ್ರೀ ಸಿಗಲ್ಲ. ನಮ್ಮ ದೇಶದಲ್ಲಿ ನಿಮಗೆ ದಿನ 3 GB ಕೂಡ ಡಾಟಾ ಬಂದುಬಿಟ್ಟಿದೆ. ಅದು ದಿವಾಳಿ ಆಗ ಇವತ್ತು ಅಂತರ್ಜಾಲವನ್ನು ಆದರ್ಶಕ್ಕೆ ಬಳಸ್ಕೊಳ್ಳೋದಕ್ಕಿಂತ, ಜ್ಞಾನಕ್ಕೆ ಬಳಸೋದಕ್ಕಿಂತ ಅಶ್ಲೀಲತೆಗೆ, ವಿಕಾರಕ್ಕೆ ಬಳಸ್ಕೊಳ್ತಿರುವಂಥ ಸಂಖ್ಯೆ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ಮನೋವಿಕಾರಿಗಳಾಗ್ತಿದ್ದಾರೆ ಅನ್ನುವಂಥ ಭಾವ ನಮಗೆ ಅವಾಗವಾಗ ಭಾಸವಾಗುತ್ತೆ. ಮಾನವ ಜನ್ಮ ಶ್ರೇಷ್ಠ ಅನ್ನುವಂಥದ್ದನ್ನು ಬಿಟ್ಟು ಧರ್ಮ, ಜಾತಿ, ದೇಶ, ಗಡಿ, ಪ್ರಾಂತ್ಯ ಶ್ರೇಷ್ಠ ಅನ್ನುವಂಥ ಆ ಶ್ರೇಷ್ಠತೆಯ ಕೂಪಕ್ಕೊಳಗಾಗಿರೋ ಕಾರಣಕ್ಕೆ ಇವತ್ತು ಗ್ಲೋಬಲ್ ಈ ರೀತಿಯಾದಂಥ ಸಮಸ್ಯೆಯನ್ನು ಜಗತ್ತಿನಾದ್ಯಂತ ನಾವು ಎದುರಿಸ್ತಿದ್ವಿ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ನಾವು ಇದೀಗ ಮತ್ತೆ ಹೊಸದುರ್ಗದ ಒಂದು ಮಠದಲ್ಲಿದ್ದೀವಿ. ಈ ಮಠ ಯಾವ ರೀತಿ ಅಂತಂದರೆ ಕೇವಲ ಮಠ ಮಾತ್ರ ಅಲ್ಲ, ಕೃಷಿ ಪರಂಪರೆಯು ಕೂಡ, ಅದರಲ್ಲೂ ಕೂಡ ದಾಳಿಂಬೆ ಕ್ಷೇತ್ರದಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಸ್ವಾಮೀಜಿ ಅಂತಲೇ ಹೇಳ್ಬೋದು. ಅದರಲ್ಲೂ ಕುಂಚಿಗೆ ಒಂದು ಸಮುದಾಯದ ಜಗದ್ಗುರುಗಳಾದಂತಹ ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ತಾವು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಮಠವನ್ನು ಕಟ್ಟೋದ್ರ ಜೊತೆಗೆ, ಮಠದ ಜೊತೆಗೆ ಇಲ್ಲಿ ಕೃಷಿಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಸಾಕಷ್ಟು ಇಳುವರಿಯನ್ನು ತೆಗೆದುಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಇವರಿಗೆ ಈ ಭಾಗದಲ್ಲಿ ದಾಳಿಂಬೆ ಸ್ವಾಮೀಜಿನೇ ಅಂತ ಕರೀತಾರೆ, ಈ ಮಣ್ಣಿನ ಮಗ ಅಂತಲೇ ಕರೀತಾರೆ. ಕೃಷಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಸುಪ್ರಸಿದ್ಧವಾದಂತಹ ಸ್ವಾಮೀಜಿ ಅಂತಲೇ ಕರೀತಾರೆ. ಸೊ ಹಾಗಾಗಿ ಈ ಎಲ್ಲ ಒಂದು ಪ್ರಮುಖ ಅಂಶಗಳ ಬಗ್ಗೆ ಅವ್ರ ಜೊತೆ ನಾವು ಸಾಕಷ್ಟು ಮಾತನಾಡದಿದೆ. ಇವತ್ತು ನಮ್ಮ ಜೊತೆಗೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಅವ್ರ ಜೊತೆಗೆ ನಾವು ಹಂಚಿಕೊಳ್ಳೋಣ, ಯಾವ ರೀತಿಯಾಗಿ ಅವರು ಈ ಮಟ್ಟಕ್ಕೆ ಬಂದರು ಅಂತಕ್ಕಂಥದ್ದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡ್ಕೊಳ್ಳೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಸ್ವಾಮೀಜಿ, ಮೊದಲಿಗೆ ಹೇಳೋದಾದರೆ ತಾವು ಕೃಷಿ ಪರಂಪರೆಯಿಂದ ಬಂದಿರತಕ್ಕಂಥವ್ರು. ತಾವೊಂದು ಎಲ್ಲೋ ಹೋದ ಕಡೆ ಒಂದು ಮಾತು ಹೇಳ್ತಿರ್ತೀರಿ, ಮಠದಲ್ಲಿ ಸ್ವಾಮೀಜಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಮಾಡ್ತಕ್ಕಂತಹ ನಮ್ಮ ಕಾರ್ಯಗಳು ಶಾಶ್ವತವಾಗಿರಬೇಕು ಅಂತಕ್ಕಂಥದ್ದು. ಏನು ಹೇಳ್ತೀರಿ ಇದಕ್ಕೆ? ಮಠ ಅದೊಂದು ಸಂಸ್ಥೆ, ಅದೊಂದು ಸೇವಾ ವಿಸ್ತಾರವಾದಂಥ ಕ್ಷೇತ್ರ. ಮಠ ಯಾವತ್ತೂ ಉಳಿಯುತ್ತೆ, ಅದರ ಘಟ ಅಳಿಯುತ್ತೆ. ಮಠ ಉಳಿಯುತ್ತೆ, ಘಟ ಹೋಗೇ ಹೋಗುತ್ತದೆ. ಸಹಜವಾದ ದೇಹ ಹೋಗಲೇಬೇಕು. ಅದರ ಸಂಸ್ಥೆ ಅದು ಸಾರ್ವಜನಿಕರಿಗೆ ಅಂಬ್ರಲ ಇದ್ದ ಹಾಗೆ. ಆ ಸಂಸ್ಥೆ ಕಟ್ಟೋದಷ್ಟೇ ನಮ್ಮ ಜವಾಬ್ದಾರಿ. ಆದರೆ ಆ ಸಂಸ್ಥೆ ಸಾವಿರಾರು ಜನಕ್ಕಾಗಿ ಸೇವೆ ಮಾಡಲಿಕ್ಕೆ, ಆಶ್ರಯ ಕೊಡಲಿಕ್ಕೆ, ಶಿಕ್ಷಣ ಕೊಡಲಿಕ್ಕೆ, ಅನ್ನದಾಸೋಹ ಮಾಡಲಿಕ್ಕೆ, ಜ್ಞಾನದಾಸೋಹ ಮಾಡಲಿಕ್ಕೆ ಅದೊಂದು ಪ್ರೇರಣಾದಾಯಕ. ಸಂಸ್ಥೆಯನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕಟ್ಟೋದ್ರೆ ಆ ಸಂಸ್ಥೆ ಸಾವಿರಾರು ಬಡ ಮಕ್ಕಳಿಗೆ ಆಶ್ರಯ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಸ್ಥೆ ಯಾವತ್ತೂ ದೊಡ್ಡದು. ಆ ಸಂಸ್ಥೆಗೆ ಬಂದವರು ಸೇವಾ ಕ್ಷೇತ್ರಕ್ಕೆ ನೆಪ ಮಾತ್ರ. ಆಮೇಲೆ ಸ್ವಾಮೀಜಿ, ಕುಂಚಿಟಿಗೆ ಮಠ ಅಂದ ತಕ್ಷಣ ಸ್ವಾಮೀಜಿಗಳು, ಶಾಂತವೀರ ಸ್ವಾಮೀಜಿಗಳು ಕುಂಚಿಟಿಗೆ ಮಠ ಅಂತಂದರೆ ಕೇವಲ ಅಧಿಕಾರದ ಗದ್ದುಗೆ ಮೇಲೆ ಕುಳಿತುಕೊಳ್ಳದೆ ಯಾವಾಗಲೂ ನೋಡಿದ್ರು ಕೂಡ ಕೃಷಿ ಭೂಮಿಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು. ಬೇರೆಯ ಸ್ವಾಮೀಜಿಗಳಿಗಿಂತನೂ ಕುಂಚಿಟಿ ಮಠದ ಸ್ವಾಮೀಜಿಗಳು ವಿಭಿನ್ನವಾಗಿ ಕಾಣಿಸ್ತಾರೆ ಅಂತಕ್ಕಂಥದ್ದು ಹೇಗಿದು? ವಿಭಿನ್ನವಾಗಿ ನಿಲ್ಲೇಬೇಕಾದಂಥದ್ದು. ಯಾಕೆಂದರೆ ಸಮುದಾಯದ ಮೂಲ ಕಸಬೆ ಕೃಷಿ. ನಮ್ಮದು ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಯನ್ನು ಅವಲಂಬಿಸಿರುವಾಗಿರುವಂಥ ಸಮುದಾಯ. ಅದರಲ್ಲೂ ಗುಡ್ಡ ಹಳ್ಳಿಗಳಲ್ಲಿ ಹೆಚ್ಚು ನೆಲೆ ನಿಂತಿರುವಂಥ ಸಮುದಾಯ. ಬಹುತೇಕ ಒಂದು 10% ನಾವು ನಗರದಲ್ಲಿ ವಾಸ ಮಾಡೋದು ಬಿಟ್ಟರೆ 90% ನಮ್ಮ ಸಮುದಾಯದ ಜನ ಹಳ್ಳಿಯಲ್ಲೇ ಇರುವಂಥವ್ರು. ನಾವು ಹಳ್ಳಿಗರು, ಕೃಷಿಕರಾಗಿರೋದ್ರಿಂದ ಕೃಷಿ ಅನಿವಾರ್ಯ. ಇವತ್ತಿನ ಸಮಾಜಕ್ಕೆ ಎಲ್ಲರೂ ಕೂಡ ಕಂಪ್ಯೂಟರ್ ತಿನ್ನೋಕ್ಕಾಗಲ್ಲ, ಲ್ಯಾಪ್ಟಾಪ್ ತಿನ್ನೋಕ್ಕಾಗಲ್ಲ, ಸಾಫ್ಟ್ವೇರ್ ತಿನ್ನೋಕ್ಕಾಗಲ್ಲ. ಅನಿವಾರ್ಯ ನಾವೆಲ್ಲ ಇವತ್ತು ಕೃಷಿಯನ್ನು ಅತ್ಯಂತ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗಿದೆ. ಮತ್ತು ಇವತ್ತಿನ ಯುವ ಜನಾಂಗವನ್ನು ಕೃಷಿಯೆಡೆಗೆ ಸೆಳೆಯಬೇಕಾಗಿರುವಂಥದ್ದು ಅನಿವಾರ್ಯತೆ ಇದ್ದರೆ ಅದು ಸರ್ಕಾರದ ಧೋರಣೆಗಳು, ಸರ್ಕಾರದ ವೈಫಲ್ಯಗಳು, ಸರ್ಕಾರ ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡದೇ ಇರುವಂಥದ್ದು, ರೈತ ಹಾಕಬೇಕು ಅಂದಾಗ ಬೀಜ ಜಾಸ್ತಿ ಆಗಿರುತ್ತೆ, ರೈತ ಮಾರಬೇಕು ಅಂದಾಗ ಮಾರ್ಕೆಟಲ್ಲಿ ಕೊಳ್ಳೋರೇ ಇರೋದಿಲ್ಲ. ಉದಾಹರಣೆಗೆ ಪ್ರಸ್ತುತ ಮಾವಿನ ಹಣ್ಣು ಹೇರಳವಾಗಿ ಬಂದಿದೆ. ರೈತರು ತಗೊಂಡೋಗಿ ಬೀದಿಯಲ್ಲಿ ಇಡೋ ಪರಿಸ್ಥಿತಿ ಬಂದಿದೆ. ಪಪ್ಪಾಯಿ ಬೆಳೀತಾರೆ, ಪಪ್ಪಾಯಿ ಅವನು ತಗೊಳುವಾಗ 12 ರೂಪಾಯಿ 13 ರೂಪಾಯಿ kg ಇರುತ್ತೆ. ಆದರೆ ರೈತ ಕೊಡುವಾಗ 2 ರೂಪಾಯಿ 3 ರೂಪಾಯಿ ಕೇಳಲಿಕ್ಕೆ ಹೋಗ್ತಾರೆ ದಲ್ಲಾಳಿಗಳು. ಅದು ದಾಳಿಂಬೆ ಆಗಿರಲಿ, ಪಪ್ಪಾಯಿ ಆಗಿರಲಿ, ಕಲ್ಲಂಗಡಿ ಆಗಿರಲಿ, ಯಾವುದೇ ತೋಟಗಾರಿಕಾ ಬೆಳೆಗಳು ರೈತನ ಕೈಗೆ ಬರಬೇಕು ಅನ್ನುವಾಗ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡೋದಿಲ್ಲ.
ಏನು ಔಷಧಿಗಳನ್ನು ಕೊಡಬೇಕು ಆವಾಗಲೂ ಕೂಡ ರೇಟನ್ನು ಜಾಸ್ತಿ ಮಾಡಿಬಿಟ್ಟು ರೈತನಿಗೆ ಎಲ್ಲೋ ಒಂದು ಕಡೆ ಲಾಭದಾಯಕ ಕೆಲಸವನ್ನು ಮಾಡಲಿಕ್ಕೆ ಯಾವ ಸರ್ಕಾರಗಳು ತಯಾರಿಲ್ಲ. ಕೇವಲ ಸಬ್ಸಿಡಿ ಕೊಡ್ತಾರೆ, ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಹಂಚ್ಕೊಳ್ತಾರೆ. ರೈತನಿಗೆ ಒಂದು 5-10% ಸಿಗುತ್ತೆ, ಅವನು ಅದನ್ನು ಖರ್ಚಿಗೆ ಬಳಸ್ಕೊಂಡು ಮತ್ತೆ ಸುಮ್ಮನಾಗ್ತಾನೆ. ಅದು ಕೃಷಿ ಎಲ್ಲಿದೆ ಅಲ್ಲೇ ಇದೆ. ಇಸ್ರೇಲ್ ಮಾದರಿಯಲ್ಲಿ ನಾವೆಲ್ಲರೂ ಕೂಡ ಕೃಷಿಯನ್ನು ಮಾಡಬೇಕು, ಅಮೆರಿಕದ ಮಾದರಿಯಲ್ಲಿ ಕೃಷಿ ಮಾಡಬೇಕು. ಬೇರೆ ಬೇರೆ ದೇಶಗಳು ಇವತ್ತು ಟೆಕ್ನಾಲಜಿಯನ್ನು ಬಳಕೊಂಡು ಕೃಷಿಯನ್ನು ಹೆಂಗೆ ಮಾಡ್ತಿದ್ದಾವೋ ಹಂಗೆ ನಮ್ಮ ರೈತರನ್ನು ನಾವು ಹೈಟೆಕ್ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಠಮಾನ್ಯಗಳು ಮಾಡಬೇಕಾಗಿರುವಂಥದ್ದು ಪ್ರಸ್ತುತ ದಿನಮಾನಕ್ಕೆ ಅನಿವಾರ್ಯ ಅಂತ ನಾನು ಕೂಡ ಭಾವಿಸ್ತೀನಿ. ಕುಂಚಿಟಿಗೆ ಮಠ ಅಂತಕ್ಕಂಥದ್ದು ಅದರದೇ ಆದ ಒಂದು ಹಿನ್ನೆಲೆಯನ್ನು ಹೊಂದಿದೆ ಸ್ವಾಮೀಜಿ. ಈ ಕುಂಚಿಟಿಗೆ ಮಠದ ಒಂದು ಹಿನ್ನೆಲೆ ಒಂದು ಬ್ರೀಫಾಗಿ ಹೇಳೋದಾದರೆ ನಮಗೆ. ಕುಂಚಿಟಿಗ ಸಮುದಾಯ ಇದು ಒಂದು ಐತಿಹಾಸಿಕವಾದಂಥ ಸಮುದಾಯ. ದೆಹಲಿ ಸುಲ್ತಾನರ ದಬ್ಬಾಳಿಕೆಗೆ ದೌರ್ಜನ್ಯಕ್ಕೆ ಒಳಗಾಗಿ ಅವರು ನಮ್ಮ ಹೆಣ್ಮಕ್ಳನ್ನು ಆಸೆಪಟ್ಟಾಗ ಅವರಿಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಕಿಚ್ಚೆದ್ದು ಸಂಘಟಿತರಾಗಿ ಪ್ರತಿರೋಧ ಪಡಿಸಿ ಅಲ್ಲಿಂದ ವಲಸೆ ಬಂದಂಥ ಸಮುದಾಯ ಇದು. ಬಂದಂಥ ನಂತರ ಇಲ್ಲಿ ನಂದನ ಹೊಸೂರು ಅಂತೇಳಿ ಇಲ್ಲಿ ಒಂದು ಶಾಸನ ಇದೆ. ಆ ನಂದನ ಹೊಸೂರಲ್ಲಿ ಬಂದು ನೆಲೆ ನಿಂತು ಅಲ್ಲಿ ಸುಮಾರು 7 ಕಿಲೋಮೀಟ್ರ್ ನಮ್ಮ ಜನ ಬಂದು ನೆಲೆ ನಿಲ್ತಾರೆ. ದೆಹಲಿಯಿಂದ ಬಂದು ಅಲ್ಲಿಂದ ಎಲ್ಲೆಲ್ಲಿ ಹೋಗಬೇಕು ಅಂತೇಳಿ ನಿರ್ಣಯ ಮಾಡಿಕೊಂಡು ರಾಜ್ಯದ ವಿವಿಧ ತಾಲೂಕುಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ನೆಲೆ ನಿಲ್ಲಿಸಿದ್ದಾರೆ. ಈ ಸಮುದಾಯದ್ದು ಸಹಜವಾಗಿ ಕೃಷಿ ಅವಲಂಬಿತವಾದಂಥ ಸಮುದಾಯ, ಒಂದು ಬುಡಕಟ್ಟು ಸಂಪ್ರದಾಯ. ಇನ್ನು ಅನೇಕರು ಹೇಳ್ತಾರೆ ಕುರುಬ ಕೆಟ್ಟು ಕುಂಚಿಟಿಗ ಆದಂಥ ಕುರುಬ ಸಮಾಜದಲ್ಲಿ ಒಂದು ವಿಂಗಡಣೆ ಆದಂಥ ಸಮುದಾಯ ಅನ್ನುವಂಥದ್ದನ್ನು ಕೂಡ ಅನೇಕ ಇತಿಹಾಸದ ಘಟನೆಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ. 12ನೇ ಶತಮಾನದ ಬಸವಾದಿ ಕ್ರಾಂತಿಗೆ ಒಳಗಾದಂಥ ಎಲ್ಲ ಸಮುದಾಯ ಶೋಷಿತ ಸಮುದಾಯಗಳು ಲಿಂಗ ದೀಕ್ಷೆಯನ್ನು ಪಡೀತವೆ. ಹಾಗೆ ಕುಂಚಿಟಿಗ ಸಮಾಜದಲ್ಲೂ ಕೂಡ ಒಂದು ಭಾಗ ಒಂದು ವರ್ಗ ಬಸವಾದಿ ಶರಣರ ಪ್ರಭಾವಕ್ಕೊಳಗಾಗಿ ಲಿಂಗ ದೀಕ್ಷೆಯನ್ನು ಪಡೆದು ಇವತ್ತು ಕೂಡ ಕುಂಚಿಟಿಗ ಲಿಂಗಾಯತರು ಅಂತೇಳಿ ಕಳಿಸ್ಕೊಡುವಂಥ ಒಂದು ಭಾಗವೂ ಇದೆ. ಶಿವಮೊಗ್ಗ, ಹೊನ್ನಾಳಿ, ದಾವಣಗೆರೆ ಆ ಭಾಗದಲ್ಲಿ ಕುಂಚಿಟಿಗ ನಾಮಧಾರಿಗಳು ಅಂತೇಳಿ ವೈಷ್ಣವ ಪಂಥವನ್ನು ಫಾಲೋ ಮಾಡೋಂಥ ಜನಗಳು ಕೂಡ ನಮ್ಮಲ್ಲಿ ಆ ಪ್ರಾಂತ್ಯದಲ್ಲಿದ್ದಾರೆ. ಇನ್ನು ತುಮಕೂರು, ಮಧುಗಿರಿ, ಶಿರಾ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ಲು, ಮೈಸೂರು ಆ ಭಾಗದ ಕುಂಚಿಟಿಗ ಒಕ್ಕಲಿಗ ಅಂತೇಳಿ ಕರೆಸ್ಕೊಳ್ಳುವಂಥ ಜನಗಳು ಕೂಡ ಇದ್ದಾರೆ. ಇನ್ನು ಸಿರ್ಸಿ, ಸೊರಬ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಕಮಾಟಿಗರು ಅಂತ ಕರೀತಾರೆ ನಮ್ಮನ್ನು, ಕುಂಚಿಟಿಗ ಕಮಾಟಿಗಳು. ಆಗ 4 ವಿಭಾಗಗಳಾಗಿ ನಮ್ಮನ್ನು ಹಂಚಿ ಹೋಗಿದೆ. ಒಂದು ಕುಂಚಿಟಿಗ ಲಿಂಗಾಯತ, ಕುಂಚಿಟಿಗ ಒಕ್ಕಲಿಗ, ಕುಂಚಿಟಿಗ ನಾಮಧಾರಿ, ಕುಂಚಿಟಿಗ ಕಮಾಟಿ ಅಂತ. ಈ 4 ಸಮುದಾಯಗಳ ಮೂಲ ಒಂದೇ ತಾಯಿ ಮಕ್ಕಳು ಕುಂಚಿಟಿಗ ಅಂತ. ಈಗ ಈ ರೀತಿಯಾಗಿ ವಿಂಗಡಣೆಯಾಗಿರ್ತಕ್ಕಂಥ ಕುಂಚಿಟಿಗ ಸಮುದಾಯವನ್ನು ಒಂದೊಂದು ಕೂಡಿಸ್ಲಿಕ್ಕೆ ಇದಕ್ಕೆ ಒಂದೊಂದು ಸೂಕ್ತವಾದಂತಹ ಒಂದು ವೇದಿಕೆ ಬೇಕಂತ ಅನ್ಸಲ್ವ ನಿಮಗೆ? ಅಲ್ಲ, ವೇದಿಕೆ ಬೇಕು ಅಂತ ಮನಗಂಡೆ ನಾವು ದೀಕ್ಷೆ ತಗೊಂಡು 5-6 ವರ್ಷದ ನಂತರ ಹಳ್ಳಿ ಸುತ್ತಿ, ತಮಿಳುನಾಡಲ್ಲಿ ಸುತ್ತಿ, ಆಂಧ್ರದಲ್ಲಿ ಸುತ್ತಿ, ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕು ಕಳೆದ 33 ವರ್ಷಗಳಿಂದ ಸಂಗಮೇಶ್ವರ ಜಯಂತಿ ಮತ್ತು ಕುಂಚಿಟಿಗ ಸಮಾವೇಶ ಅಂತೇಳಿ ರಾಜ್ಯ ಮತ್ತು ಹೊರ ಜಿಲ್ಲೆಗಳಲ್ಲಿ ಕಳೆದ 33 ವರ್ಷದಿಂದನೂ ಕೂಡ ನಮ್ಮ ನೇತೃತ್ವದಲ್ಲಿ ಆ ಜಯಂತಿಗಳು ನಡೀತಾ ಇದ್ದಾವೆ, ಸಮಾವೇಶ ನಡೀತಾ ಇದ್ದಾವೆ. ರಾಜ್ಯದ ಮುಖ್ಯಮಂತ್ರಿಗಳು ಬಹುತೇಕ ಈ ಕಟ್ಟಡ ಉದ್ಘಾಟನೆ ಸಮಾವೇಶಕ್ಕೂ ಕೂಡ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯನವರು ಇದ್ದರು. ಯಡಿಯೂರಪ್ಪನವರು ಅನೇಕ ವೇದಿಕೆಗಳಲ್ಲಿ ಬಂದು ನಮ್ಮ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾರೆ, ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಆ ಸಮಾವೇಶ ಮಾಡಿದ ಫಲನೇ ಇವತ್ತು ಸಮಾಜ ಒಗ್ಗಟ್ಟಾಗಿದೆ. ಆ ಒಗ್ಗಟ್ಟಾಗಿ ಇವತ್ತು ಸಂಘ ಸಂಸ್ಥೆಗಳು 150-170ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾವೆ. ಅಂದರೆ ಅದಕ್ಕೆ ಪ್ರೇರಣಾದಾಯಕ ಮತ್ತು ಸ್ಫೂರ್ತಿದಾಯಕವಾಗಿ ಮಾಡಿದ್ದೇ ಹೊಸದುರ್ಗದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಕುಂಚಿಟಿಗ ಸಮಾವೇಶ ಅಂತೇಳಿ ಮಾಡಿದ ಪರಿಣಾಮನೇ ಇವತ್ತು ಸಮಾಜ ಸಂಘಟನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಕುಂಚಿಟಿಗ ಸಮುದಾಯವನ್ನು ಈಗ ಮತ್ತೆ ತಾವು ಒಗ್ಗೂಡಿಸ್ಲಿಕ್ಕೆ ಹೊರಟಿದ್ದೀರಿ. ಸೊ ಸದ್ಯಕ್ಕೆ ತಮಗೆ ಇರತಕ್ಕಂತಹ ಸವಾಲುಗಳ ಬಗ್ಗೆ ಹೇಳೋದಾದರೆ? ಕುಂಚಿಟಿಗ ಸಮಾಜ ಸಂಘಟನೆ ಮಾಡಲಿಕ್ಕೆ ಹಲವು ತೊಡಕುಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಕಾರಣ ಎಲ್ಲ ಸಮುದಾಯದಲ್ಲೂ ಎಲ್ಲ ಧರ್ಮದಲ್ಲಿ ಇರುವಂಥ ಇಲ್ಲೂ ಕೂಡ ಭಿನ್ನ ನಿಲುವುಗಳಿದ್ದಾವೆ, ಭಿನ್ನ ಅಭಿಪ್ರಾಯಗಳಿದ್ದಾವೆ. ಕಾರಣ ಇಲ್ಲಿ ಕುಂಚಿಟಿಗ ಒಕ್ಕಲಿಗರು ಅನ್ನೋರು ಒಕ್ಕಲಿಗರ ಜೊತೆ ಗುರುಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕುಂಚಿಟಿಗ ಲಿಂಗಾಯತರು ಅನ್ನೋರು ದೊಡ್ಡ ಸಮುದಾಯ ಅಂತೇಳಿ ಲಿಂಗಾಯತರ ಜೊತೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ 4 ಜನ ಕ್ರೋಢೀಕರಿಸಬೇಕು ಅಂತ ಹೋದಾಗ ಆಯಾ ಭಾಗದ ಅನೇಕ ಸಂಘಟನೆಗಳು, ರಾಜಕೀಯ ಲಲಾಸೆಗಳು ಒಳಗಾಗಿರುವಂಥ ಜನ ಅವರವರ ಅಸ್ತಿತ್ವಕ್ಕೋಸ್ಕರ ಸಮಾಜವನ್ನು ಬಲಿ ಕೊಡುವಂಥ ಪ್ರಯತ್ನಗಳು ಕಳೆದ 30 ವರ್ಷದಿಂದ ನಡೀತಲಿದ್ದಾವೆ. ಏನೇ ಅಡೆತಡೆಗಳಿದ್ದರೂ ಕೂಡ ನಾವು ಕುಂಚಿಟಿಗ ಸಮಾಜವನ್ನು, ಅಖಂಡ ಕುಂಚಿಟಿಗ ಸಮಾಜವನ್ನು ಒಂದು ಮಾಡಬೇಕು ಅನ್ನೋ ಕಾರಣಕ್ಕೇ ದೀಕ್ಷೆ ತೊಗೊಂಡಿರುವಂಥದ್ದು, ಪಣ ತೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿ ನಮ್ಮ ಸಂಕಲ್ಪ ಸಾಗ್ತಿದೆ. ತಮಗೆ ಯಾವಾಗಲಾದರೂ ಅನಿಸಿದೆಯಾ, ಅಂದರೆ ನಮ್ಮ ಕುಂಚಿಟಿಗ ಸಮುದಾಯ ಯಾವುದೋ ಒಂದು ಒಂದು ಆಸೆಗೋಸ್ಕರ ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನಿಮಗೆ ಅದು ನಿರಾಶೆ ಅನಿಸಿದೆಯಾ ನಿಮಗೆ? ನೋಡಿ, ದೊಡ್ಡ ದೊಡ್ಡ ಸಮುದಾಯಗಳೇ ಇವತ್ತು ಮತಾಂತರ ಆಗಿದ್ದಾವೆ, ಕ್ರಿಶ್ಚಿಯನ್ಗೆ ಮತ್ತೊಂದಕ್ಕೆ. ಆದರೆ ನಮ್ಮ ಸಮುದಾಯ ಸ್ವಾಭಿಮಾನ ಸಮುದಾಯ. ದೊಡ್ಡ ಜಾತಿ ಜೊತೆಗೆ ಹೋಗಿರ್ಬೋದು, ಆದರೆ ಮೂಲ ಹಿಂದುತ್ವವನ್ನು ಬಿಟ್ಟಿಲ್ಲ. ನಮ್ಮಲ್ಲಿ ಶೈವರು ಇದ್ದಾರೆ, ವೈಷ್ಣವರು ಇದ್ದಾರೆ. ಆದರೆ ಭಾರತೀಯ ಸಂಸ್ಕೃತಿಯನ್ನು ಒಪ್ಕೊಂಡಂಥ ಸಮುದಾಯ ಇದು.
ಎಲ್ಲೂ ಕೂಡ ನಮ್ಮವ್ರು ಬಹುತೇಕ 99% ಮತಾಂತರ ಆಧಾರಂತರಲ್ಲ. ಆದರೆ ಇಲ್ಲಿರುವಂಥ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳನ್ನು ಸರಿ ಮಾಡುವಂಥ ಹಿನ್ನೆಲೆಯಲ್ಲಿ ಅದು ಪ್ರಯತ್ನ ಸಾಗ್ತಲೇ ಇದ್ದಾವೆ. ಒಂದು ಮನೆಯನ್ನು ಕಟ್ಟಲಿಕ್ಕೆ ಸುಮಾರು ವರ್ಷ ಬೇಕಾಗುತ್ತೆ, ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸುಮಾರು ದಿನಗಳು ಬೇಕಾಗುತ್ತೆ, ಸುಮಾರು ವರ್ಷಗಳು ಬೇಕಾಗುತ್ತೆ, ಅದಕ್ಕೆ ಆದ ಒಂದು ಟೈಮ್ ತೊಗೊಳುತ್ತೆ. ತಾವು ಒಂದು ದೊಡ್ಡ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ಹೊರಟಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿದೆ ನಿಮಗೆ, ಎಷ್ಟು ನಿಮಗೆ ಸವಾಲಾಗಿದೆ ಅಂತಕ್ಕಂಥದ್ದು? ನಮ್ಮಲ್ಲಿ ತಮಿಳುನಾಡಲ್ಲಿ OBC ಅಂತ ನಾವು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇದ್ವಿ, ಆಂಧ್ರದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇದ್ವಿ. ಅದೇ ನಾವು ಸಿರ್ಸಿಗೆ ಹೋದರೆ ಅಲ್ಲಿ ನಾವು ಪ್ರವರ್ಗ 1ರಲ್ಲಿದ್ವಿ. ಈ ಕುಂಚಿಡಿಗ ನಾಮಧಾರಿಗಳು, ಕುಂಚಿಡಿಗ ಲಿಂಗಾಯತರು ಮತ್ತು ಕುಂಚಿಡಿಗ ಒಕ್ಕಲಿಗರು ಜನರಲ್ ಆಗಿದ್ದಾರೆ. ಇವ್ರನ್ನ ನಾವು ಪ್ರವರ್ಗ 1ಕ್ಕೆ ಸೇರಿಸಬೇಕು, ಅಥವಾ ತಮಿಳುನಾಡಿನ ಹೊಸೂರು ಪಕ್ಕದಲ್ಲಿರುವಂಥ ಧರ್ಮಪುರಿಯಲ್ಲಿ ನಾವು ST ಇದ್ವಿ, ಟ್ರೈಬ್ಸ್ ಅನ್ನೋ ಕಾರಣಕ್ಕೆ ನಮ್ಮನ್ನು ST ಮಾಡಿದ್ದಾರೆ. ಹಂಗೆ ಮಾಡಬೇಕು ಅನ್ನೋ ಕಾರಣಕ್ಕೆ 2015ಕ್ಕೆ ಸಿದ್ದರಾಮಯ್ಯನವ್ರನ್ನ ಮಠಕ್ಕೆ ಬಂದಾಗ ಒತ್ತಡ ತಂದು ಇಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅಂತ ಹೇಳಿದಕ್ಕೆ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕುಂಚಿಡಿಗ ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಈಗ ಆಗಿದೆ. ಆ ಕುಲಶಾಸ್ತ್ರ ಅಧ್ಯಯನವನ್ನು ಯಥಾವತ್ ಜಾರಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾವು ಅನೇಕ ಬಾರಿ ಒತ್ತಡ ತರ್ತಲೇ ಇದ್ವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಾಗಿದೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಅವ್ರ ಸಂಖ್ಯೆ ಜಾಸ್ತಿ ಮಾಡ್ಕೊಳ್ಲಿಕ್ಕೆ, ಹೆಚ್ಚಿಸ್ಕೊಳ್ಲಿಕ್ಕೆ ನಮ್ಮನ್ನು ಸೆಂಟ್ರಲ್ OBCಯಿಂದ ತೆಗೆದುಹಾಕ್ಸಿದ್ದಾರೆ. ಅದನ್ನು ಮತ್ತೆ ನಾವು ಸೆಂಟ್ರಲ್ OBCಗೆ ಸೇರಬೇಕು ಅನ್ನೋ ಕಾರಣಕ್ಕೆ 2014ಕ್ಕೆ ಸುಮಾರು 100 ಜನಗಳು ಕರ್ಕೊಂಡು ಹೋಗಿ ಅವತ್ತಿಂದನೂ ಕೂಡ ನಿರಂತರ ಹೋರಾಟ ನಡೀತಾ ಇದೆ. ಆ ಹೋರಾಟದ ಫಲವಾಗಿ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಆ ಕುಲಶಾಸ್ತ್ರ ಅಧ್ಯಯನವನ್ನು ಮುಂದೆ ಜಾತಿ ಜನಗಣತಿ ಆದ ನಂತರ ನಮಗೇನು ಕುಲಶಾಸ್ತ್ರ ಅಧ್ಯಯನ ವರದಿಯಲ್ಲಿ ರೆಕಮೆಂಡ್ ಮಾಡಿದೆ ಅದನ್ನು ನಮಗೆ ಪಡಿಬೇಕು ಮತ್ತು ಅದನ್ನು ಕೊಡಬೇಕು ಅನ್ನುವಂಥ ಹಕ್ಕೊತ್ತಾಯ ಶ್ರೀಮಠದ್ದು ಮತ್ತು ಸಂಘಟಕರು ಇದ್ದೇ ಇದೆ. ಓಕೆ, ಈಗ ಸದ್ಯದ ದಿನಮಾನಗಳೆಲ್ಲ ನೋಡ್ತಿದ್ರೆ ಕುಂಚಿಟಿಗಿ ಮಠದ ಕಡೆಯಿಂದ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ಒಂದು ಬೃಹತ್ ಸಮಾವೇಶವನ್ನು ಬೇರೆ ಬೇರೆ ಒಂದು ಮಠದ ಒಂದು ಮಠಾಧೀಶರು ಅವರು ಮಾಡ್ತಾ ಬಂದಿದ್ದಾರೆ. ಆ ರೀತಿಯಾಗಿ ಕುಂಚಿಟಿಗಿ ಮಠದ ಒಂದು ಕಡೆಯಿಂದ ಆ ಸಮುದಾಯವನ್ನು ಜಾಗೃತಿ ಮಾಡಲಿಕ್ಕೆ ಏನಾದರೂ ಸಮಾವೇಶಗಳು ಆಗಿರ್ಬೋದು, ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ಹಾಕೊಂಡು ಬರ್ತಾ ಇದೆಯಾ ಅಂತಕ್ಕಂಥದ್ದು? ಇಲ್ಲ, ಶ್ರೀಮಠ ನಾವು ಸ್ವಾಮಿಗಳಾದ ನಂತರ 33 ವರ್ಷದಿಂದನೂ ಕೂಡ ಪ್ರತಿ ವರ್ಷ ಸಂಗಮೇಶ್ವರ ಜಯಂತಿ ಮತ್ತು ಕುಂಚಿಟಿಗ ಸಮಾವೇಶವನ್ನು ಆಯಾ ಭಾಗದಲ್ಲಿ ಪ್ರತಿ ವರ್ಷ ಅದನ್ನ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕು ಸಂಗಮೇಶ್ವರ ಜಯಂತಿ ಮತ್ತು ಕುಂಚಿಟಿಗ ಸಮಾವೇಶ ನಡೆಯುತ್ತೆ. ಅದು ಎಲ್ಲ ಕಡೆಗೂ ಎಲ್ಲ ತಾಲೂಕು ವೈಸಲ್ಲಿ ಆಗಿದೆ. ಪ್ರತಿ ತಿಂಗಳು ಮಠದಲ್ಲಿ ಜ್ಞಾನದ ಬುತ್ತಿಯನ್ನು ಜನಮಾನಸದಲ್ಲಿ ಊಟ ಮಾಡಿಸ್ಬೇಕು, ಜ್ಞಾನವನ್ನು ನಮ್ಮ ಜನಗಳಿಗೆ ಎಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ಸುಜ್ಞಾನ ಸಂಗಮ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿ ತಿಂಗಳು 10ನೇ ತಾರೀಕು ಶ್ರೀಮಠದಲ್ಲಿ ಒಂದು ಧಾರ್ಮಿಕ ಚಿಂತನ ಗೋಷ್ಠಿಯನ್ನು ಏರ್ಪಡಿಸ್ತೀವಿ. ರೈತ ಗೋಷ್ಠಿ ಇರ್ಬೋದು, ಮಹಿಳಾ ಗೋಷ್ಠಿ ಇರ್ಬೋದು, ಕಾರ್ಮಿಕ ಗೋಷ್ಠಿ ಇರ್ಬೋದು, ಇನ್ನೂ ಅನೇಕ ಗೋಷ್ಠಿಗಳನ್ನು ನಾವು ಆಯೋಜನೆ ಮಾಡಿ ಅಲ್ಲಿ ಬರುವಂಥ ಜನಗಳಿಗೆ ಒಂದು ಜ್ಞಾನಾರ್ಜನೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಶ್ರೀಮಠ ಕಳೆದ 23 ವರ್ಷದಿಂದ ಸುಜ್ಞಾನ ಸಂಗಮ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬರ್ತಿದೆ. ಕಳೆದ 33 ವರ್ಷದಿಂದ ಕುಂಚಿಟಿಗ ಸಮಾವೇಶವನ್ನು ಮಾಡ್ಕೊಂಡು ಬರ್ತಿದೆ. ಬಹುತೇಕ ನಮಗೆ ಗೊತ್ತಿರೋಂಗೆ ಇಲ್ಲಿವರೆಗೂ 15ರಿಂದ 16 ಲಕ್ಷ ಕಿಲೋಮೀಟರ್ ಪ್ರಯಾಣವನ್ನು ಸ್ವಾಮಿಗಳಾದ ನಂತರ ನಾವು ಮಾಡಿದ್ದೇವೆ. 16 ಲಕ್ಷ ಕಿಲೋಮೀಟರ್ನ ನಾವು ನಮ್ಮ ಕಾರನ್ನ ಓಡಾಡಿರೋ ಬಳಕೆ ಮಾಡಿರೋ ಅಷ್ಟು ಪ್ರಯಾಣವನ್ನು ಮಾಡಿ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಎಷ್ಟಿದ್ದಾರೋ ಇದಕ್ಕಿಂತ ಜಾಸ್ತಿ ತಮಿಳುನಾಡಲ್ಲಿದ್ದಾರೆ. ಈಗ ಆಲ್ರೆಡಿ ನಮ್ಮಲ್ಲಿ 3-4 ಜನ MLA ಇದ್ದಾರೆ. ಆಮೇಲೆ ನಮ್ಮಲ್ಲಿ ಆಂಧ್ರದಲ್ಲಿದ್ದಾರೆ. ಆಂಧ್ರದ ಸುಮಾರು 2.5-3 ಲಕ್ಷ ಜನ ನಮ್ಮ ಪಕ್ಕ ಪಾವಗಡ ಕೊಂದ್ಕಡಿರುವ ಮಡಕಶಿರಾ ತಾಲೂಕಲ್ಲಿ, ಹಿಂದೂಪುರದಲ್ಲಿ. ಆ ರಾಜ್ಯದವರು ಮಠಕ್ಕೆ ಬರ್ತಾರಾ? ಹೌದು, ಎಲ್ಲರೂ ಬರ್ತಾರೆ. ಅಲ್ಲೂ ಕೂಡ ಸಂಘಟನೆಗಳಿದ್ದಾವೆ, ಅಲ್ಲೂ ಸಮಾವೇಶವನ್ನು ಮಾಡಿದ್ವಿ. ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಇನ್ನೊಂದು ಸ್ವಾಮೀಜಿ, ಇವಾಗ ಕೋರ್ಟ್ನಲ್ಲಿ ಬಗೆಹರದೇ ಇರತಕ್ಕಂತಹ ಕೆಲವೊಂದಷ್ಟು ಸಮಸ್ಯೆಗಳು ಅಥವಾ ಒಂದು ಕೇಸಸ್ಗಳು ತಮ್ಮ ಶ್ರೀಮಠದಲ್ಲಿ ತಮ್ಮ ನೇತೃತ್ವದಲ್ಲಿ ಬಗೆಹರಿತಾ ಇದೆಯಾ ಅಂತಕ್ಕಂಥದ್ದು ಕೇಳ್ಪಟ್ವಿ. ನಿಜನಾ? ನಮ್ಮ ತಾಲೂಕಲ್ಲಿ ಒಂದು 25 ಜನ ಹಿರಿಯರದೊಂದು ಕಮಿಟಿ ಮಾಡಿದ್ವಿ. ಯಾವುದೇ ಪಂಚಾಯತಿಯಲ್ಲಿ ನಮ್ಮವ್ರು ಕೋರ್ಟಿಗೆ ಹೋಗಿದ್ರೆ, ಗಲಾಟೆ ಮಾಡ್ಕೊಂಡಿದ್ರೆ ಬಹುತೇಕ 99% ಪೊಲೀಸ್ ಸ್ಟೇಷನ್ನು ಕೋರ್ಟಿಗೆ ಹೋಗ್ದಾಗ ನೋಡ್ಕೊಳ್ಳುವಂಥ ಸಂಘಟನೆಯನ್ನು ನಾವು ಮಾಡಿದ್ವಿ. ಅಂಥ ಸಮಸ್ಯೆಗಳು ಬಂದ ತಕ್ಷಣವೇ ಇಲ್ಲಿ ಪ್ರತಿ ತಿಂಗಳು 10ನೇ ತಾರೀಕು ಶ್ರೀಮಠದಲ್ಲಿ ಸಭೆ ಸೇರಿ ಎರಡೂ ಕಡೆ ಮಠದ ಬಂದ ತಕ್ಷಣ ಯಾಕೆ ಒಪ್ಕೊಳ್ತಾರೆ ಅಂದರೆ ಇಲ್ಲಿ ನಾವು ಕನ್ವಿನ್ಸ್ ಮಾಡ್ತೀವಿ. ಇಬ್ಬರು ನಮ್ಮವರೇ ಆಗಿರ್ತಾರೆ, ಇಬ್ಬರು ಕೂಡ ನ್ಯಾಯ ಕೊಡೋದು ಮನವೊಲಿಸ್ತೀವಿ ಹೊರತು ಇಲ್ಲಿ ಪ್ರಚೋದನೆ ಇರಲ್ಲ. ಹೊರಗಡೆ ಏನು ಮಾಡಿಬಿಡ್ತಾರೆ, ನಿನ್ನ ಪರ ನನ್ನ ಪರ ಅಂತೇಳಿ ಅವ್ರನ್ನ ಪ್ರತಿಕಾರ ಆಗಿ ಮಾಡಿಬಿಡುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಮನ ಪರಿವರ್ತನೆಯನ್ನು ಮಾಡಿ, ನೀವು ಅಣ್ಣ ತಮ್ಮಗಳೇ ಹಿಂಗೆ ಕೋರ್ಟಿಗೆ ಹೋದ್ರೆ ಹೇಗಪ್ಪ ಅಂತೇಳಿ ಅವ್ರನ್ನ ಕುಂಡ್ರಿಸ್ಕೊಂಡು ಬುದ್ಧಿವಾದ ಹೇಳಿದ ತಕ್ಷಣ ಮಠದ ಆಜ್ಞೆ ನಮ್ಮ ಗುರುಗಳು ಹೇಳಿದ್ದಾರೆ ಅನ್ನುವಂಥ ಧಾರ್ಮಿಕ ಭಾವನೆ ಇದೆಯಲ್ಲ, ಅದು ಬೇಗ ಅವ್ರ ಮನಸ್ಸಲ್ಲಿ ತಿಳಿಗೊಳಿಸುತ್ತೆ. ಅಲ್ಲಿ ಕಚೇರಿ, ಕೋರ್ಟು, ಪೊಲೀಸ್ ಸ್ಟೇಷನಲ್ಲಿ ಬಗೆಹರಿದಂಥ ಎಷ್ಟೋ ಘಟನೆಗಳನ್ನು ನಾವಿಲ್ಲಿ 1 ದಿನಕ್ಕೆ 2 ದಿನಕ್ಕೆ ಬಗೆಹರಿಸಿರುವಂಥ ಸಾವಿರಾರು ಪ್ರಕರಣಗಳು ನಮ್ಮ ಮುಂದೆ ಸಾಗಿದ್ದಾವೆ. ಅಲ್ಲಿ ಹೋದರೆ 5 ವರ್ಷ 10 ವರ್ಷ ಹೋಗಬೇಕು, ರೈತರು ಕೆಲಸ ಬಿಟ್ಟು ಬರಬೇಕು,
ಕೋರ್ಟಲ್ಲಿ ನಿಂತ್ಕೊಳ್ಬೇಕು. ಎಲ್ಲ ಸಮಸ್ಯೆಗಳನ್ನು ಅವ್ರು ತಿಳಿ ಹೇಳಿ ನ್ಯಾಯಾಂಗದ ವ್ಯವಸ್ಥೆ ಏನು ನ್ಯಾಯ ಕೊಡುತ್ತೋ ಅದನ್ನೇ ನಾವು ಕೂಡ ನ್ಯಾಯಾಂಗದ ಗೌರವಿಸಿ ನ್ಯಾಯಾಧೀಶರು ಏನು ಮಾಡ್ಬೋದು ಆ ಕೆಲಸವನ್ನು ಸಮಾಜ ಮುಖಂಡರು ನಾವು ಸೇರಿ ತಿಳಿ ಹೇಳ್ತೀವಿ ಅಷ್ಟೇ. ತಿಳಿ ಹೇಳಿ ಅದನ್ನು ಸರಿಪಡಿಸುವಂಥದ್ದು ಅಷ್ಟೇ ಇದು. ನ್ಯಾಯ ಅಂದರೆ ಇಬ್ಬರನ್ನು ಕೂಡಿಸಿ ಸರಿ ಮಾಡುವಂಥದ್ದು ಅಷ್ಟೇ. ಆ ಕೆಲಸವನ್ನು ಮಠ ಭಾಳ ಪ್ರೀತಿಯಿಂದ ಮತ್ತು ಸಂತೋಷದಿಂದ ಆ ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದೆ. ಕುಂಚಿಟಿಗೆ ಮಠದ ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಆಧ್ಯಾತ್ಮದಲ್ಲಿ ಕ್ರಾಂತಿ ಕೂಡ ಮಾಡಿದ್ದಾರೆ, ಕೃಷಿಯಲ್ಲಿ ಕ್ರಾಂತಿ ಮಾಡಿದ್ದಾರೆ. ಇದರ ಜೊತೆಗೆ ಶಿಕ್ಷಣ ಒಂದು ವೃತ್ತಿಯಲ್ಲೂ ಕೂಡ ಒಂದು ದೊಡ್ಡ ಒಂದು ಮಹತ್ಕಾರಿಯಾದಂತಹ ಒಂದು ದೊಡ್ಡ ಯೋಜನೆಗೆ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು ನಿಜನಾ? ಹೌದು. ಯಾಕೆಂದರೆ ಇವತ್ತು ಶಿಕ್ಷಣ ಕೊಡದೆ ಹೋದರೆ ನಮ್ಮ ಹಳ್ಳಿ ಜನಗಳನ್ನ ಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಂಗ್ಲ ಮಾಧ್ಯಮ ಪ್ರಭಾವಕ್ಕೊಳಗಾದಂಥ ಜನ 50,000 1 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಆಂಗ್ಲ ಶಾಲೆಯಲ್ಲಿ ಓದಿಸೋದೇ ಭಾಳ ದುಸ್ತರ ಆಗೋಗಿದೆ. ಅದನ್ನು ಮನಗಂಡು ನಾವು ಒಂದು 50% ಆದರೂ ಕೂಡ 50% ಆದರೂ ಕೂಡ ಮಠದಿಂದ ಅದನ್ನ ಕಡಿಮೆ ಮಾಡಬೇಕು ವೆಚ್ಚನ ಅನ್ನೋ ಕಾರಣಕ್ಕೆ LKGಯಿಂದ ಅಪ್ ಟು ಪಾಲಿಟೆಕ್ನಿಕ್ವರೆಗೂ ಹೊಸದುರ್ಗ ಮಠದಲ್ಲೇ ಮಾಡಬೇಕು ಅಂತೇಳಿ ಸುಮಾರು ಈಗಾಗಲೇ 20-22 ಕೋಟಿ ಕಾಮಗಾರಿಗಳು ನಡೀತಾ ಇದೆ. ಬೆಂಗಳೂರಲ್ಲಿ 120 ಮಕ್ಕಳನ್ನ ಪೀಣ್ಯದಲ್ಲಿ ಉಚಿತವಾಗಿ, ಪೀಣ್ಯ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಕಾರ್ಮಿಕರು, ಬಹುತೇಕ ಅಲ್ಲಿ ಜಾತಿ ಇಲ್ಲ ವರ್ಗ ಇಲ್ಲ, ಎಲ್ಲ ಕಾರ್ಮಿಕರ ಮಕ್ಕಳನ್ನು 120 ಮಕ್ಕಳನ್ನು ಕಳೆದ 10 ವರ್ಷದಿಂದ ಉಚಿತವಾಗಿ ಓದಿಸ್ತಿದ್ವಿ. 8th 9th 10th ಅವ್ರಿಗೆ ಮಠದಿಂದನೇ ವರ್ಷ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಟಾಫನ್ನು ನೇಮಿಸಿ ಅಲ್ಲಿ ತಿಗಳರಪಾಳ್ಯ ಅಂತ ಇದೆ, ಅಲ್ಲಿ ತಿಗಳರಪಾಳ್ಯದಲ್ಲಿ ನಮ್ಮದು ಮಠದ ಸಂಸ್ಥೆ ಸುಮಾರು 120 ಮಕ್ಕಳಿಗೆ ಉಚಿತವಾಗಿ ನಾವು ವಸ್ತ್ರ ಕೊಟ್ಟು ನೋಟ್ ಕೊಟ್ಟು ಅವರಿಗೆ ಪ್ರವಾಸ ಕಳಿಸಿ ಶ್ರೀಮಠದಿಂದನೇ 5-6 ಜನ ಶಿಕ್ಷಕರನ್ನು ನೇಮಿಸಿ ಮಠನೇ ಆ ವೆಚ್ಚವನ್ನು ಭರಿಸಿ. ಯಾಕೆಂದರೆ ಅವರು ಯಾರೂ ಇಲ್ಲ, ಬಹುತೇಕ ನಮ್ಮ ಶಾಲೆ ಬರೋರಿಗೆ 50% ತಂದೆ ಇರಲ್ಲ, ಇನ್ನು 50% ಇಬ್ಬರೂ ಇರಲ್ಲ, ಕಾರ್ಮಿಕರು ಅನಾಥರು ಇರುವಂಥ ಪ್ರದೇಶ ಅದು. ಅಲ್ಲಿ ಶ್ರೀಮಠ ಕಳೆದ 10 ವರ್ಷದಿಂದನೂ ಕೂಡ ನಿರಂತರವಾಗಿ ನಡೆಸ್ಕೊಂಡ್ಬರ್ತಿದೆ. ಇಲ್ಲಿ PU ಕಾಲೇಜ್ ಮಾಡಿದ್ವಿ ಹೊಸದುರ್ಗದಲ್ಲಿ, B.Ed ಕಾಲೇಜ್ ಇದೆ, ಇನ್ನೂ ಅನೇಕ ಸಂಸ್ಥೆಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಕಟ್ಟಡಗಳು ನಡೀತಿದ್ದಾವೆ. ಇನ್ನು 2-3 ವರ್ಷದಲ್ಲಿ ಸುಮಾರು 2,000-3,000 ಜನ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆಗೆ ನಾವು ಕಾರ್ಯೋನ್ಮುಖರಾಗ್ತೀವಿ. ಕುಂಚಿಟಿಗೆ ಮಠ ಅಂತಂದರೆ ಕಾಯಕ ತತ್ವದ ಮೇಲೆ ನಿಂತಿರ್ತಕ್ಕಂತಹ ಮಠ ಅಂತ ನಾವು ಈಗಾಗಲೇ ಸಾಕಷ್ಟು ಜನರನ್ನು ಕೇಳಿದ್ವಿ, ತಾವು ಕೂಡ ಅದಕ್ಕೆ ನಿದರ್ಶನ ಆಗಿದ್ದಾರೆ. ಅದೇ ರೀತಿಯಾಗಿ ಇಂಥ ದೊಡ್ಡ ದೊಡ್ಡ ಮಹಾನ್ ಯೋಜನೆಗಳು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಆರ್ಥಿಕವಾಗಿ ಸ್ವಲ್ಪ ಬಲಾಢ್ಯ ಆಗಬೇಕಾಗತ್ತೆ. ಅದಕ್ಕೆ ಪೂರ್ವ ತಯಾರಿ ಹೇಗೆ ಮಾಡ್ಕೊಂಡಿರ್ತೀರಿ ಅಂತಕ್ಕಂಥದ್ದು? ಬಳಸುವ ಕೈಗಳು ಪ್ರಾಮಾಣಿಕವಾಗಿದ್ದರೆ ಕೊಡುವ ಕೈಗಳು ಸಾವಿರಾರು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇದೆ. ಅದ್ಭುತ ಅಂತ. ನಮಗೆ ಸಾಲ ಕೊಡೋರು ಭಾಳ ಜನ ಇದ್ದಾರೆ. 10 ಕೋಟಿ ಕೂಡ ಸಾಲಗಾರರನ್ನ ಭಕ್ತರನ್ನ ನಾವು ಸಂಪಾದಿಸಿದ್ವಿ. ಕಷ್ಟಕಾಲದಲ್ಲೇ ಕೊಟ್ಟಿದ್ದಾರೆ. ಇವತ್ತು ನಮಗೆ ಭಾಳ ಚೆನ್ನಾಗಿದ್ವಿ. ಇವತ್ತು ನಮಗೆ ಸಾಲ ತಗೊಳ್ಳೋದು ಸಂಸ್ಥೆ ಕಟ್ಟೋದು ಭಾಳ ದೊಡ್ಡ ವಿಷಯ ಅಲ್ಲ. ಜೊತೆಗೆ ನಮಗೆ ಪೂರಕವಾಗಿ ಎಲ್ಲ ಸರ್ಕಾರಗಳು ಏನು ನಮ್ಮ ಯಡಿಯೂರಪ್ಪನವರು ಆರಂಭ ಮಾಡೋದಂಥ ಅಲ್ಲಿಂದ ಇಲ್ಲಿವರೆಗೂ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಕುಮಾರಸ್ವಾಮಿ, ಮತ್ತೀಗ ಸಿದ್ದರಾಮಯ್ಯನವರು, ಎಲ್ಲ ಮುಖ್ಯಮಂತ್ರಿಗಳು ಕೂಡ, ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ, ಇವರೆಲ್ಲರೂ ಕೂಡ ಶ್ರೀಮಠಕ್ಕೆ ಎಲ್ಲ ರೀತಿಯಾದಂಥ ಎಲ್ಲ ಕಾಲಘಟ್ಟದಲ್ಲಿ ತುಂಬ ಚೆನ್ನಾಗಿ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಬಳಸ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥ ಹಿನ್ನೆಲೆಯಲ್ಲಿ ಮತ್ತು ಶ್ರೀಮಠದ ಕೃಷಿಯಿಂದ ಬಂದಂಥ ಆದಾಯದಲ್ಲಿ ಆ ಚಟುವಟಿಕೆಗಳು ನಿರಂತರವಾಗಿ ನಡೀತಿದ್ದಾವೆ. ಶ್ರೀಮಠದ ಉತ್ತರಾಧಿಕಾರಿಯಾಗಿಂತ ಪೂರ್ವದಲ್ಲೇ ನಿಮ್ಮ ಅಂದರೆ ಈಗ ಗುರುಗಳ ಜೊತೆಗೆ ತಮ್ಮ ಒಡನಾಟ ಹೇಗಿತ್ತು? ಅದಾದ ಮೇಲೆ ಗುರುಗಳಿಂದ ತಾವೇನೂ ಸಂದೇಶವನ್ನು ತೊಗೊಂಡ್ರಿ? ಅಂದರೆ ಮಠವನ್ನು ಅಂದರೆ ಇನ್ನೂ ಕೂಡ ಅದನ್ನು ಜೀರ್ಣೋದ್ಧಾರ ಮಾಡೋದರಲ್ಲಿ, ಮಠವನ್ನು ಕಟ್ಟುವುದರಲ್ಲಿ, ಸಮುದಾಯವನ್ನು ಸಂಘಟಿಸುವಲ್ಲಿ ಅಂದರೆ ಗುರುಗಳು ತಮಗೆ ಯಾವ ರೀತಿಯಾಗಿ ಒಂದು ಸಂದೇಶಗಳನ್ನು ಕೊಟ್ಟರು, ಒಂದು ಮಾರ್ಗದರ್ಶಿಯಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ರು ಅಂತಕ್ಕಂಥದ್ದು? ನಮ್ಮದು ಚಿತ್ರದುರ್ಗ ಜಿಲ್ಲೆ ಅಂದರೆ ಒಂದು ಮುರುಘಾ ಮಠ ಅಂದರೆ ಅದು ಜಾತ್ಯತೀತ ಮಠ. ನಮ್ಮದು 4-5 ತಲೆಮಾರಿಂದ ಮಠಕ್ಕೆ ಚಿಕ್ಕ ವಯಸ್ಸಿಂದನೂ ವರ್ಷಕ್ಕೂ 4-5 ಬಾರಿ ಹೋಗಿ ಗದ್ಗೆ ದರ್ಶನ ಮಾಡ್ಕೊಂಡು ಬರುವಂಥದ್ದು ವಾಡಿಕೆ ಮತ್ತು ಸಂಪ್ರದಾಯ. ನಮ್ಮ ತಾಯಿ ತವ್ರ ಮನೆ ಹಿರಿಯೂರು ತಾಲೂಕು ಪಲವನಹಳ್ಳಿ, ಅಂದರೆ ಚಿತ್ರದುರ್ಗದಿಂದ ಒಂದು 8-10 ಕಿಲೋಮೀಟ್ರು. ಯಾವಾಗ ನಾವು ಚಿತ್ರದುರ್ಗಕ್ಕೆ ಅಜ್ಜಿ ಮನೆಗೆ ಹೋಗುವಾಗ ಮುರುಘಾ ಮಠಕ್ಕೆ ಹೋಗಿ ಗದ್ಗೆಗೆ ನಮಸ್ಕಾರ ಮಾಡಿ ಪ್ರಸಾದ ಮಾಡ್ಕೊಂಡು ಬರುತ್ತಿದ್ದಂಥದ್ದು ಅದು ಚಿಕ್ಕ ವಯಸ್ಸಿನ ನಮ್ಮ ಮೇಲೆ ಆದಂಥ ಪರಿಣಾಮಗಳು, ಪ್ರಭಾವಗಳು. ಹಾಗಾಗಿ ನಿಮಗೆ ಮಠ ಮತ್ತು ಈ ಮಠಾಧೀಶರ ಸಂಪರ್ಕ ಹೊಸ್ತೇನಲ್ಲ. ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪಗಳೆಲ್ಲರೂ ಕೂಡ ಅಲ್ಲಿ ಹೋಗಿ ಬರ್ತಿರೋದ್ರಿಂದ ಸಂಪರ್ಕ ಇತ್ತು. ಹಾಗಾಗಿ ಮಠದ ಪ್ರಭಾವಕ್ಕೆ ಹೋದಂಥ ಸಂದರ್ಭ 8th 9th ಓದಿದಾಗ ಅಲ್ಲಿ ಮಠದ ವಾತಾವರಣ ನೋಡಿ ನಾವು ಯಾಕೆ ಸ್ವಾಮಿಗಳಾಗಬಾರ್ದು ಅಂತೇಳಿ ನಾವೇ ಸ್ವಯಂ ನಿರ್ಧಾರವನ್ನು ಮಾಡಿದ್ವಿ. ನಮ್ಮ ತಂದೆಯದು ಕೇಳಲಿಲ್ಲ, ತಾಯಿ ಕೇಳಲಿಲ್ಲ. ನಾವು ಸನ್ಯಾಸಿ ದೀಕ್ಷೆ ಮಾಡುವಾಗ ಇಡೀ ನಮ್ಮ ಕುಟುಂಬದವ್ರನ್ನ ಯಾರನ್ನೂ ಕೇಳಲೇ ಇಲ್ಲ. ನಾವು ಸ್ವಾಮಿಗಳಾದ ನಂತರನೇ ಅವ್ರಿಗೆ ಗೊತ್ತಾಯಿತು ಸ್ವಾಮಿಗಳಾದರು ಅಂತ. ಅಂತಹ ಸಮಯದಲ್ಲಿ ಮನೆಯ ಅಂದರೆ ಊರಿಗೆ ಎಷ್ಟೇ ದೊಡ್ಡವರಾದರೂ ಕೂಡ ತಾಯಿಗೆ ಮಗನೇ. ಅಂದರೆ ಈಗ ತಾವೆಲ್ಲರೂ ಕೂಡ ಕುಂಚಿಟಿಗೆ ಮಠದ ಅಂತ ಸ್ವಾಮೀಜಿ ಅಂತಂದರೆ ತಮ್ಮನ್ನು ಒಂದು ದೈವಸ್ಥಾನದಲ್ಲಿ ನಾವೆಲ್ಲರೂ ನೋಡ್ತೀವಿ. ಅದೇ ರೀತಿಯಾಗಿ ತಮ್ಮ ತಾಯಿಗೆ ಯಾವತ್ತಿದ್ರೂ ಮಗುನೇ. ಸೊ ಆ ರೀತಿಯಾದಾಗ ಮನೆಯ ಪಾಲಕರಿಗೆ
ಈ ರೀತಿಯಾದಂತಹ ಒಂದು ದೊಡ್ಡ ಒಂದು ನಿರ್ಣಯ ತೆಗೆದುಕೊಂಡಾಗ ಮನೆಯಲ್ಲಿ ಯಾವ ರೀತಿಯಾಗಿ ವಾತಾವರಣ ನಿರ್ಮಾಣವಾಗಿತ್ತು? ಅದು ನಮ್ಮ ಪ್ಲಸ್ ಪಾಯಿಂಟ್ ಏನು ಅಂದರೆ ನಾವು 8th 9th ಓದುವಾಗ ಇನ್ನೂ ವಿದ್ಯಾರ್ಥಿಯಾಗಿದ್ವಿ. ಆವಾಗಲೇ ಮನೆಗೆ ಹೋಗ್ತಿರಲಿಲ್ಲ ನಾವು. ವಿದ್ಯಾರ್ಥಿ ದೆಸೆ ಇದ್ದಾಗಲೇ ನಾವು ಮನೆ ಸಂಪರ್ಕದಿಂದ ದೂರ ಇದ್ದು ನಾವು ಓದ್ಕೊಂಡು ನಾವು ಒಂದು ಸಲ ಮನೆಯಿಂದ ಟ್ರಂಕ್ ತಗೊಂಡು ಹೋದ್ರೆ ವಾಪಸ್ ಫೀಸು ಕೇಳಲಿಲ್ಲ, ವಾಪಸ್ ಬಟ್ಟೆ ಕೊಡಿಸ್ರೆ ಏನಿಲ್ಲ, ಮತ್ತು ಮಠಕ್ಕೆ ಊರಿಗೆ ಹೋಗಲೇ ಇಲ್ಲ. ವರ್ಷ 1 ಸಲ 2 ಸಲ ಹೋದ್ರೆ 1 hour 2 hours ಇದ್ದು ಬಂದುಬಿಡ್ತಿದ್ವಿ. ಅಲ್ಲಿಂದನೇ ಅವ್ರಿಗೆ ಗೊತ್ತಿತ್ತು ಯಾಕೋ ಇವರು ಆ ಕಡೆ ಒಲವಿದೆ ಅಂತೇಳಿ ಅಂತ. ನಮ್ಮ ಪುಣ್ಯಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಇನ್ನೂ 2 ಸಹೋದರರಿದ್ದರು, ಒಂದು ತಂಗಿ ಇದ್ದರು. ಹಂಗಾಗಿ ಅವ್ರಿಗೂ ಏನು ಮನೆಯಲ್ಲಿ ಕೊರತೆ ಇರಲಿಲ್ಲ. ಯಾಕೆಂದ್ರೆ ಇನ್ನೂ ಮನೆ ವಂಶೋದ್ಧಾರಕರು ಇಬ್ಬರು ಇದ್ದಿದ್ದರಿಂದ ಬಿಡು ಅಂತ ಅವರು ಸುಮ್ಮನಾದರು. ನಾವು ಕನ್ವಿನ್ಸ್ ಮಾಡಿದ್ವಿ ಒಂದು ಒಳ್ಳೆಯ ಕೆಲಸಕ್ಕೆ ಮಾಡ್ತಿದ್ವಿ ಅಂತ. ಒಪ್ಕೊಂಡು ಇವತ್ತು ನಮಗೆ ಯಾವುದೇ ತೊಂದರೆ ಕೊಡದ ಹಾಗೆ, ನನ್ನ ಮಗ ಹೋದ್ರು ಅಂತ ಯಾವುದೇ ನೋವು ಇಲ್ಲದಾಗೆ ಸಮಾಜಕ್ಕೆ ತ್ಯಾಗ ಮಾಡಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ನೀವು ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಕೇವಲ ಮನೆ ಮಗನಾಗಿರ್ತಿದ್ರೆ, ಆದರೆ ಇದೀಗ ಒಂದು ದೊಡ್ಡ ಸಮುದಾಯ ಅಲ್ಲದೆ ಇಡೀ ಒಂದು ಪರಂಪರೆಯನ್ನು ತಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದೊಡ್ಡ ಜವಾಬ್ದಾರಿ ಅಂತ ಅನ್ಸಲ್ವಾ? ಇವತ್ತಿನ ಸಂಸಾರ, ಇವತ್ತಿನ ಸಮಾಜವನ್ನು ನೋಡಿದರೆ ಸನ್ಯಾಸಿ ಜೀವನ 1000 ಪಟ್ಟು ಉತ್ತಮ ಅನಿಸುತ್ತೆ. ಇವತ್ತಿನ ಸಂಬಂಧಗಳು ವ್ಯವಹಾರದ ಮೇಲೆ ನಿಂತಿದ್ದಾವೆ, ಹಣಕಾಸಿನ ಮೇಲೆ ನಿಂತಿದ್ದಾವೆ, ಹೊಂದಾಣಿಕೆ ಮೇಲೆ ನಿಂತಿದ್ದಾವೆ, ಅನಿವಾರ್ಯತೆ ಮೇಲೆ ನಿಂತಿದ್ದಾವೆ, ಆದರ್ಶವಾಗಿ ನಿಂತಿಲ್ಲ. ನನಗೀಗ ಅನಿಸುತ್ತೆ ನಾವು ಒಳ್ಳೆ ತೀರ್ಮಾನ ಮಾಡಿದ್ವಿ ಅಂತ. ಇವತ್ತಿನ ಕಾಲಘಟ್ಟಕ್ಕೆ ನೋಡಿದರೆ ನಾವು ಅವತ್ತಿನ ತೀರ್ಮಾನ ಭಾಳ ಸೂಕ್ತವಾದ ತೀರ್ಮಾನವನ್ನು ಮಾಡಿದ್ವಿ ಅಂತೇಳಿ ಅನಿಸುತ್ತೆ. ಯಾಕೆಂದ್ರೆ ಮಠದಲ್ಲಿ ದಿನ 100 ಪಂಚಾಯತಿ ಮಾಡೋದ್ರಿಂದ ಎಲ್ಲ ಪಂಚಾಯತಿ ಮೂಲ ಹಣ ಇಲ್ಲ ಆಸ್ತಿ, ಇದನ್ನು ಬಿಟ್ಟರೆ ಇನ್ಯಾವೂ ಇಲ್ಲ ಬಹುತೇಕ. ಹಾಗಾಗಿ ಇವತ್ತಿನ ಸಮಾಜಕ್ಕೆ ಒಬ್ಬ ಸನ್ಯಾಸಿಯವರು ಒಂದು ಮನೆ ಸಂಸಾರಿಯವರು ಒಂದು ಮನೆಗೆ ಸೀಮಿತ ಆಗ್ತಿದ್ವಿ. ಆದರೆ ಇವತ್ತು ಆತ್ಮ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣ ಮಾಡುವಂಥ, ವಿಶೇಷವಾಗಿ ನಿಮಗೆ ಯಾವಾಗಲೂ ಸಂತೃಪ್ತಿ ಸಿಗುವಂಥದ್ದು ಭಾಷಣದಿಂದ ಅಲ್ಲ, ಸಂತೃಪ್ತಿ ಸಿಗುವಂಥದ್ದು ತ್ಯಾಗದಿಂದ. ಯಾವಾಗ ನಿಮ್ಮ ಮನೆ ನಿಮ್ಮ ಜೋಬಿಂದ ನೀವು ದುಡ್ದು ದಾನ ಮಾಡಿ ನೋಡಿ, ನಿಮಗೆ ವಾಸ್ತವ ಅನುಭವಕ್ಕೆ ಬರುತ್ತೆ. ಯಾವಾಗ ನಾವು ಸ್ಯಾಕ್ರಿಫೈಸ್ ಮಾಡಿ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡ್ತೀವೋ ಆ ಸಿಗೋ ಆನಂದ, ಅದು ಲಿಂಗಾನಂದ ಅಂತೀವಿ ನಾವು. ಆ ಆನಂದದ ಅನುಭೂತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಸ್ವಾಮೀಜಿ, ಸಮಾಜದಲ್ಲಿ ಇರತಕ್ಕಂತಹ ಅಂಕು ಡಂಕುಗಳನ್ನು ತಿದ್ದಲಿಕ್ಕೆ ಮಠಮಾನ್ಯಗಳು ಎಷ್ಟು ಪ್ರಾಧಾನ್ಯತೆ, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ? ಮಠಮಾನ್ಯಗಳು ಮೊದಲಿಂದನೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾವೆ. ಆದರೆ ಇವತ್ತು ಮಠಮಾನ್ಯಗಳನ್ನು ಗೌರವಿಸಿ ಆ ದಾರಿಯಲ್ಲಿ ನಡೆಯುವಂಥ ಸಂಖ್ಯೆ ಕ್ಷೀಣ ಆಗ್ತಾಯಿದೆ. ಯಾಕೆಂದರೆ ಎಲ್ಲರೂ ಜ್ಞಾನಿಗಳಾಗಿದ್ದಾರೆ, ಎಲ್ಲರೂ ಹಣವಂತರಾಗಿದ್ದಾರೆ. ಹಣ ಬಂದ ತಕ್ಷಣವೇ ಅಹಂಕಾರದ ಮದ ಮಾನವನಿಗೆ ಏರ್ತಾ ಇದೆ. ಹಂಗಾಗಿ ಅವನಿಗೆ ತಿಳಿಯಾಗಬೇಕು ಅಂದರೆ ಅವನಿಗೆಲ್ಲ ಒಂದು 45-50 ವರ್ಷ ದಾಟ ತನಕನೂ ಕೂಡ ಅವನೇನು ಅಹಂಕಾರದ ಮದದಿಂದ ಇಳಿಯಲ್ಲ. ಆ ಇಳಿಯುವಷ್ಟೊತ್ತಿಗೆ ಎಲ್ಲ ಜೀವನ ಕಳ್ಕೊಂಡಿರ್ತಾನೆ. ಈಗ ಉತ್ತಮ ಮಾರ್ಗದರ್ಶಕ ಬೇಕು, ಉತ್ತಮ ಗುರು ಶಿಷ್ಯರ ಸಂಪರ್ಕಗಳು ಬೆಳಿಬೇಕು. ಒಂದು ಹೆಂಗಿರಬೇಕು ಅಂದರೆ ಒಂದು ಫ್ರೆಂಡ್ಲಿ ಮೂಮೆಂಟ್ ಆಗಬೇಕು. ಗುರು ಶಿಷ್ಯರಾಗಲಿ ಸಮಾಜ ಆಗಲಿ ಒಂದು ಫ್ರೆಂಡ್ಲಿ ಮೂಮೆಂಟ್ ಆದಾಗ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಸಮಾಜ ಇವತ್ತು ಹೋಗ್ತಿರೋದು ನೋಡಿದರೆ ನೋವಿದೆ. ಇನ್ನು ಮುಂದೆ ನಾವೇನು ನೋಡ್ಬೋದು, ಕಳೆದ 60-70 ವರ್ಷ ಏನು ನೋಡ್ಬೇಕಿತ್ತು ಕೇಳಿದ್ವೋ ಅದನ್ನು ನಾವೀಗ 10 ವರ್ಷದಲ್ಲಿ ನೋಡಿದ್ವಿ. ಕೋವಿಡ್ ಇರ್ಬೋದು, ಮತ್ತೊಂದು ಇರ್ಬೋದು, 60-70 ವರ್ಷದ ಕತೆ ಕೇಳ್ತಿದ್ವಿ ಹಿಂಗೆ ಆಯ್ತಂತೆ ಅಂತ. ಬಟ್ ನಾವು ನಮ್ಮ ಕಾಲಘಟ್ಟದಾಗ ಎಲ್ಲವನ್ನೂ ಪ್ರಾಕ್ಟಿಕಲ್ ನೋಡುವಂಥದ್ದು ಸಿಕ್ಕಿರುವಂಥದ್ದು ಇದೆಯಲ್ಲ ನಮ್ಮ ದುರಂತ. ಹೌದೌದು. ಸ್ವಾಮೀಜಿ, ಕೊನೆಯದಾಗಿ ಒಂದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಅದರ ಅಂದ್ಕೊಳ್ಳಿ ಅಥವಾ ಒಂದು ವಿನಂತಿ ಅದರ ಅಂದ್ಕೊಳ್ಳಿ. ಕೊನೆಯದಾಗಿ ಇವತ್ತಿನ ಒಂದು ಆಧುನೀಕರಣ ಒಂದು ಸಮಾಜಕ್ಕೆ ಆಧುನಿಕ ಭರಾಟೆಯಲ್ಲಿ ಹೋಗ್ತಕ್ಕಂತಹ ಒಂದು ಯುವಜನತೆಗೆ ಅದರಲ್ಲೂ ಕೂಡ ಏನು ಸಂದೇಶವನ್ನು ಕೊಡ್ತೀರಿ? ನಾವೆಲ್ಲರೂ ಕೂಡ ಪ್ರೇಮಿಗಳಾಗಬೇಕು. ಎಲ್ಲರನ್ನ ಗೌರವಿಸುವಂಥ ವಾತಾವರಣವನ್ನು ನಮಗೆ ನಾವೇ ನಿರ್ಮಾಣ ಮಾಡಿಕೊಳ್ಬೇಕು. ಎಲ್ಲರೊಂದಿಗೆ ಅನ್ಯೋನ್ಯವಾಗಿ ಬೆರೆಯುವಂಥ ವಾತಾವರಣ ನಿರ್ಮಾಣ ಮಾಡಿಕೊಳ್ಬೇಕು. ವಿಶೇಷವಾಗಿ ಇವತ್ತಿನ ಪ್ರಜ್ಞಾವಂತ ಸಮಾಜ ಜಾತಿಯೊಂದಿಗೆ ಸಾಕ್ತಿರುವಂಥದ್ದು ಅತ್ಯಂತ ನೋವಿನ ಸಂಗತಿ. ಜ್ಞಾನಿಗಳಾದ ತಕ್ಷಣ ಜಾತಿಯಿಂದ ಹೊರಗೆ ಬಂದು ಜ್ಞಾನ ಜ್ಯೋತಿಯನ್ನು ಹಚ್ಚಬೇಕಾಗಿರುವಂಥ ಸಮಾಜದಲ್ಲಿ ಇವತ್ತು ಯುವಕರಲ್ಲೂ ಕೂಡ ರಾಜಕೀಯ ಅಪಾಪಿಗೆ ಒಳಗಾದಂಥ ಯುವಕರು ಕೂಡ ಜಾತಿ ಸಂಘಟನೆಯನ್ನು ಕಟ್ಟಿಕೊಂಡು ಸರ್ಕಲ್ಗಳನ್ನು ಮಾಡಿಕೊಂಡು ಜಯಂತಿಗಳನ್ನು ಮಾಡಿಕೊಂಡು ಜಾತಿಯ ವೈಭವೀಕರಣ ಸಮಾಜದಲ್ಲಿ ಮತ್ತೆ ಪುನರುತ್ಥಾನ ಆಗ್ತಿದೆ ಹೊರತು ಜಾತಿ ಒಂದು ಕಡೆ ಎಲ್ಲೋ ಕ್ಷೀಣ ಆಗಿ ಎಲ್ಲರೂ ಒಂದು ಅನ್ನುವಂಥ ಒಂದು ಮಾನವ ಪ್ರೇಮ ಬರದೇ ಇರುವಂಥದ್ದು ಅತ್ಯಂತ ದುರಂತ. ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ ಆಶಯ ಏನು ಆಶಯ, ಯಾವ ಕಾರಣಕ್ಕೆ ಜಯಂತಿಗಳು ಪ್ರಾರಂಭ ಮಾಡಿದ್ದು? ಆ ಸಂತರು, ಆ ಮಹಾತ್ಮರು, ಅವರು ದಾರ್ಶನಿಕರು ಸಾಗಿದ ದಾರಿಯಲ್ಲಿ ನಾವು ಸಾಗಬೇಕು ಅನ್ನೋ ಕಾರಣಕ್ಕೆ ಜಯಂತಿ ಮಾಡ್ತಿದ್ವಿ. ಆದರೆ ಇವತ್ತು ಜಯಂತಿ ನೆಪದಲ್ಲಿ DJ ತರಿಸಿ, DJ ನೆಪದಲ್ಲಿ ಸರಾಯಿ ತರಿಸಿ, ಸರಾಯಿ ನೆಪದಲ್ಲಿ ಸಂಜೆ ಸಂಗೀತ ಗೋಷ್ಠಿಗಳನ್ನು ಮಾಡಿಕೊಂಡು ಮನಸ್ಸನ್ನು ವಿಕಾಸ ಮಾಡ್ಕೊಳ್ಬೇಕಾದಂಥ ಮಾನವರು, ಯುವಕರು, ಸಮಾಜ ಇವತ್ತು ವಿಕಾರ ಆಗ್ತಿರುವಂಥದ್ದು ಕೂಡ
ಅತ್ಯಂತ ದುರಂತ ಸಂಗತಿ. ಈಗ ನಾವು ಸಮಾಜಕ್ಕೆ ಕೇಳ್ಕೊಳ್ಳುವಂಥದ್ದೇನು ಅಂದರೆ, ಇಲ್ಲಿ ಯಾರು ಕೂಡ ಮಾರ್ಗದರ್ಶಕರಲ್ಲ. ನಮ್ಮ ಆತ್ಮಕ್ಕೆ, ನಮ್ಮ ಮನೆಗೆ ನಾವೇ ಮಾರ್ಗದರ್ಶಕರಾಗಿ ಎಲ್ಲರನ್ನೂ ಕೂಡ ಗೌರವಿಸ್ಕೊಂಡು, ನಮ್ಮ ಮನೆಯ ವಾತಾವರಣವನ್ನು ನಾವೇ ತಿಳಿಗೊಳಿಸ್ಕೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಿದ್ರೆ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿಗತವಾಗಿ ಬದಲಾವಣೆ ಮಾಡಿಕೊಂಡು, ಪರಿವರ್ತನೆ ಮಾಡಿಕೊಂಡು, ತನ್ನ ಪರಿಸರವನ್ನು ಪರಿವರ್ತನೆ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಒಂದು ಉತ್ತಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಹಾಗಾಗಿ ಮನೆಯಲ್ಲಿ ವಾತಾವರಣ ಕೆಡ್ತಾ ಇದೆ, ಸಂಸಾರಿಕ ಜೀವನ ಜಂಜಾಟಕ್ಕೆ ತೊಳಲಾಟಕ್ಕೆ ಒಳಗಾಗ್ತಾ ಇದೆ. ಮಕ್ಕಳು ತಾವು ಧಾರಾವಾಹಿ ನೋಡಬೇಕು ಅನ್ನುವಂಥ ಚಟಕ್ಕೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಮಕ್ಕಳನ್ನು ಹಾಳು ಮಾಡಿ, ನಾವು ಧಾರಾವಾಹಿ ನೋಡ್ಕೊಂಬಂದು ಒಂದೇ ಒಂದು ನೆಪಕ್ಕೆ ಮಕ್ಕಳ ಕೈಗೆ ದೂರವಾಣಿ ಕೊಡೋದು, ಮೊಬೈಲ್ ಕೊಡೋದು, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಮಕ್ಕಳಿಗೆ ನಮಗೆಲ್ಲ SLC PUC ಆದರೂ ಫೋನ್ ಸಿಗ್ತಿರಲಿಲ್ಲ. ಇವತ್ತು LKGಯಿಂದನೇ ದೂರವಾಣಿ ಬಂದಿದೆ. ಬಹುತೇಕ ಮುಂದುವರೆದ ದೇಶಗಳಲ್ಲಿ ನಮಗೆ ಡಾಟಾ ಫ್ರೀ ಸಿಗಲ್ಲ. ನಮ್ಮ ದೇಶದಲ್ಲಿ ನಿಮಗೆ ದಿನ 3 GB ಕೂಡ ಡಾಟಾ ಬಂದುಬಿಟ್ಟಿದೆ. ಅದು ದಿವಾಳಿ ಆಗ ಇವತ್ತು ಅಂತರ್ಜಾಲವನ್ನು ಆದರ್ಶಕ್ಕೆ ಬಳಸ್ಕೊಳ್ಳೋದಕ್ಕಿಂತ, ಜ್ಞಾನಕ್ಕೆ ಬಳಸೋದಕ್ಕಿಂತ ಅಶ್ಲೀಲತೆಗೆ, ವಿಕಾರಕ್ಕೆ ಬಳಸ್ಕೊಳ್ತಿರುವಂಥ ಸಂಖ್ಯೆ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ಮನೋವಿಕಾರಿಗಳಾಗ್ತಿದ್ದಾರೆ ಅನ್ನುವಂಥ ಭಾವ ನಮಗೆ ಅವಾಗವಾಗ ಭಾಸವಾಗುತ್ತೆ. ಹಾಗಾಗಿ ಸ್ವಲ್ಪ ದೂರವಾಣಿಗಳನ್ನು ಕಡಿಮೆ ಮಾಡಿ, ಡಾಟಾಗಳನ್ನು ಕಡಿಮೆ ಮಾಡಿ, ಅಲ್ಲಿ ಒಳ್ಳೆಯದಿದೆ, ಗೂಗಲಲ್ಲಿ ನೋಡಿ ಜಗತ್ತಿನ ಎಲ್ಲ ಜ್ಞಾನವನ್ನು ಅರಿಬೋದು. ಆದರೆ ಆಸಕ್ತಿ ಆ ಕಡೆ ಮಕ್ಕಳದು, ಯುವಕರದು ಹೋಗ್ತಾ ಇರುವಂಥದ್ದು. ಮತ್ತು ಮನೆಯಲ್ಲೂ ಕೂಡ ವಾತಾವರಣ, ಸಂಸಾರ ತುಂಬ ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಾನವರು. ದುಡಿಬೇಕು ಅನ್ನೋ ಅಪಾಪಿಗೆ ಗಂಡ ಹೆಂಡತಿ ಸತಿಪತಿಗಳು ಸಾಕ್ತಿರೋದ್ರಿಂದ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಸಾಕ್ತಿರುವಂಥದ್ದು ನೋವಿನ ಸಂಗತಿ. ಹಾಗಾಗಿ ನಮ್ಮದೇನು ಅವಿಭಕ್ತ ಕುಟುಂಬ ಮೊದಲಿತ್ತು, ಎಲ್ಲರೂ ಕಾಯಕಗಳನ್ನು ವಿಂಗಡಣೆ ಮಾಡಿಕೊಂಡು, ಕೆಲಸಗಳನ್ನು ವಿಂಗಡಣೆ ಮಾಡಿಕೊಂಡು ಅಷ್ಟರೂ ಕೂಡ ಎಲ್ಲದರಲ್ಲೂ ಖುಷಿಯಾಗಿ ಭಾಗವಹಿಸ್ತಿದ್ವಿ. ಇವತ್ತು ಯಾವುದೇ ಸಭೆ ಸಮಾರಂಭದಲ್ಲೂ ಖುಷಿಯಾಗಿ ಭಾಗವಹಿಸ್ತಿಲ್ಲ. ಮನೆಯಲ್ಲಿ ಹಬ್ಬ ಹರಿದಿನಗಳು ಕೂಡ ಸಂಭ್ರಮದಿಂದ ನಡೀತಿಲ್ಲ. ನಮ್ಮ ಮನೆ ನಡಬೇಕಾದ ನಾಮಕರಣ, ಗೃಹ ಪ್ರವೇಶ, ವಿವಾಹ ಮಹೋತ್ಸವಗಳು ಕೂಡ ತುಂಬ ಸುದೀರ್ಘ ಮೊದಲು ನಡೆಯವು. ತುಂಬ ಸಂಭ್ರಮ ಇರೋದಲ್ಲಿ, ಸಂತೋಷ ಇರೋದು, ಸೌಹಾರ್ದತೆ ಇರೋದು. ಆದರೆ ಇವತ್ತಿನ ಹಬ್ಬ ಹರಿದಿನಗಳು ನೆಪ ಮಾತ್ರಕ್ಕಾಗಿದ್ದಾವೆ ಎನ್ನುವಂಥದ್ದು ಕೂಡ ಇವತ್ತು. ಯುಗಾದಿ ಹಬ್ಬನೂ ಕೂಡ ಅಷ್ಟೇ, ಎಣ್ಣೆ ಹಚ್ಕೊಂಡ್ವಿ, ಒಂದು ಫೋಟೋ ತೆಗೆದ್ವಿ, ಸ್ಟೇಟಸ್ಗೆ ಹಾಕಿದ್ವಿ, ಅವತ್ತು ಯುಗಾದಿ ಹಬ್ಬ ಮುಗೀತು. ಆ ವಾತಾವರಣಕ್ಕೆ ಇವತ್ತು ಸಮಾಜ ಬಂದಿರುವಂಥದ್ದು ನೋವಿನ ಸಂಗತಿ. ಇದೆಲ್ಲ ಹೊರಗೆ ಬಂದು ನಮ್ಮ ಹಿರಿಯರು ಏನು ಮಾಡಿಟ್ಟು ಹೋಗಿದ್ದಾರೆ, ಅದನ್ನು ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನು ಮತ್ತೆ ನಾವು ಪುನರುತ್ಥಾನ ಮಾಡಬೇಕು ಅಂದರೆ ನಮ್ಮ ಹಿರಿಯರ ದಾರಿಯಲ್ಲಿ ಸಾಗಬೇಕಾಗಿರುವಂಥದ್ದು ಅನಿವಾರ್ಯ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ಸಾಗಿ ಒಂದು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ನಾವುಗಳೇ ಅಡಿಪಾಯ ಹಾಕುವಂಥ ಪ್ರಯತ್ನ ಮಾಡಬೇಕು. ಅಂದರೆ ನಾವು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥ ಕಲ್ಪನೆಯೊಂದಿಗೆ, ಕಾಯಕವೇ ಕೈಲಾಸ ಅನ್ನುವಂಥ ಕಲ್ಪನೆಯೊಂದಿಗೆ, ಇವನಾರವ ಎಂದೆನಿಸದೆ ಇವ ನಮ್ಮವ ಕೂಡಲ ಸಂಗಮ ದೇವ, ಇವ ನಿಮ್ಮ ಮನೆಯ ಮಗನೆಂದೆನಿಸನಯ್ಯ ಅನ್ನುವಂಥ ಹೋಗುವಂಥ ಮಾತು. ಸದು ವಿನಯವೇ ಸದಾಶಿವನ ಒಲುಮೆಯ್ಯ ಅನ್ನುವಂಥ ಬಸವಣ್ಣವ್ರು ಹೇಳ್ತಾರೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಕಿಂಕರತೆಯನ್ನು ಬಸವಾದಿ ಶರಣರು ಕೊಡಲಿಕ್ಕೆ ಸಾಧ್ಯತೆ. ಈ ತತ್ವಗಳನ್ನು ಅಳವಡಿಸ್ಕೊಂಡು ಸಮಾಜದಲ್ಲಿ ಇವತ್ತು ಯುವಕರು, ಮಠಗಳು, ಸಂಘಟನೆಗಳು, ರಾಜಕೀಯ ಪಕ್ಷಗಳು ಸಾಗಿದ್ದೇ ಆದರೆ ಸುಭದ್ರ ಭಾರತವನ್ನು ಕಟ್ಟಲಿಕ್ಕೆ, ಸೌಹಾರ್ದ ಭಾರತವನ್ನು ಕಟ್ಟಲಿಕ್ಕೆ ಪ್ರೇರಣಾದಾಯಕ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಈ ಮೂಲಕ ನಾವು ಕೊಡಲಿಕ್ಕೆ ಬಯಸ್ತೇವೆ. ಎಲ್ಲರಿಗೂ ಶರಣಾರ್ಥಿ. ತುಂಬ ಧನ್ಯವಾದಗಳು ಸ್ವಾಮೀಜಿ. ಇದುವರೆಗೆ ಸಾಕಷ್ಟು ವಿಚಾರಧಾರೆಗಳ ಬಗ್ಗೆ ತಮ್ಮ ಜ್ಞಾನ ದಾಸೋಹವನ್ನೇ ನಮಗೂ ಹಾಗೂ ವಿಶ್ವವಾಣಿ ಟಿವಿಯ ಎಲ್ಲ ವೀಕ್ಷಕರು ಕೂಡ ಅನುಭವಿಸಿದರೆ ಮತ್ತೊಮ್ಮೆ ನಿಮಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ಲು ಹಾಗೂ ವಿಶ್ವವಾಣಿ ಟಿವಿ, ಅದರ ಜೊತೆಗೆ ವಿಶ್ವವಾಣಿ ಮನಿ, ಜೊತೆಗೆ ಪ್ರವಾಸಿ ಪ್ರಪಂಚ. ಅದು ನಮ್ಮ ಮನೆ. ವಿಶ್ವವಾಣಿ ಅಂತಂದರೆ ಅದು ಮನಿ ಅಂತಂದರೆ ಕೇವಲ ಹಣದ ವ್ಯವಸ್ಥೆ, ಹಣಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ವಿಶ್ವವಾಣಿ ಪತ್ರಿಕೆಯ ಪರವಾಗಿ, ಸಮಸ್ತ ನಮ್ಮ ಎಲ್ಲ ವಿಶ್ವವಾಣಿಯ ಕುಟುಂಬದ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕುಂಚಿಟಿಗೆ ಮಠದ ಜಗದ್ಗುರುಗಳಾದಂತಹ ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳ ಒಂದು ವಿಚಾರಧಾರೆಗಳು. ಯಾವ ರೀತಿಯಾಗಿ ಮಠವನ್ನು ಕಟ್ಟಿದ್ರು, ಕೃಷಿಯಲ್ಲಿ ಯಾವ ರೀತಿಯಾಗಿ ಒಂದು ಕ್ರಾಂತಿಯನ್ನೇ ಮಾಡಿದರು, ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ, ಹೀಗಾಗಿ ಒಂದು ಮಾದರಿ ಒಂದು ಮಠವನ್ನು ನಡೆಸ್ಕೊಂಡು ಮುನ್ನಡೀತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು. ಇದಾಗಿತ್ತು ಈ ಕ್ಷಣದ ಪ್ರಮುಖ ಒಂದು ವಿಶೇಷ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.